ಹಾಸನ ತಾಲೂಕಿನ ಕಸಬಾ ಹೋಬಳಿಯ ಹೂವಿನಹಳ್ಳಿ ಮತ್ತು ಹೂವಿನಹಳ್ಳಿ ಕಾವಲು ಗ್ರಾಮಗಳ ಸುಮಾರು 387 ಎಕರೆ ಫಲವತ್ತಾದ ಕೃಷಿ ಜಮೀನನ್ನು ವಸತಿ ಬಡಾವಣೆ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಸ್ತಾವನೆಗೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರೈತರ ಜೀವನಾಧಾರವಾದ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಬಾರದು ಎಂದು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಗ್ರಾಮಸ್ಥರಾದ ದೇವೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಜನವರಿ 29, 2026ರಂದು ಪ್ರಕಟವಾದ ಪ್ರಕಟಣೆಯಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ವತಿಯಿಂದ ಹೂವಿನಹಳ್ಳಿ ಹಾಗೂ ಹೂವಿನಹಳ್ಳಿ ಕಾವಲು ಗ್ರಾಮಗಳ ಒಟ್ಟು 387 ಎಕರೆ ಜಮೀನನ್ನು ವಸತಿ ಬಡಾವಣೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಸ್ತಾವನೆ ಇರುವುದಾಗಿ ತಿಳಿಸಲಾಗಿದ್ದು, ಪ್ರಕಟಣೆ ಪ್ರಕಟವಾದ ದಿನದಿಂದ 60 ದಿನಗಳೊಳಗೆ ಆಕ್ಷೇಪಣೆಗಳನ್ನು ಲಿಖಿತವಾಗಿ ಸಲ್ಲಿಸಲು ಸೂಚಿಸಲಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ಹೇಳುವಂತೆ ಹೂವಿನಹಳ್ಳಿ ಹಾಗೂ ಹೂವಿನಹಳ್ಳಿ ಕಾವಲು ಗ್ರಾಮಗಳ ರೈತರು ಬಹುತೇಕ ಸಣ್ಣ ಹಿಡುವಳಿದಾರರಾಗಿದ್ದು, ಕೃಷಿ ಅವರ ಜೀವನದ ಮುಖ್ಯ ಆಧಾರವಾಗಿದೆ. ಈ ಜಮೀನು ಅತ್ಯಂತ ಫಲವತ್ತಾಗಿದ್ದು, ಇಲ್ಲಿ ಜೋಳ, ರಾಗಿ, ಆಲೂಗೆಡ್ಡೆ ಸೇರಿದಂತೆ ವಿವಿಧ ತರಕಾರಿಗಳನ್ನು ಬೆಳೆಯಲಾಗುತ್ತಿದೆ. ಜೊತೆಗೆ ಹೈನುಗಾರಿಕೆಯು ರೈತರ ಪ್ರಮುಖ ಆದಾಯ ಮೂಲವಾಗಿದ್ದು, ಜಮೀನಿನಲ್ಲಿ ಬೆಳೆಯುವ ಹುಲ್ಲು ಹಾಗೂ ಜೋಳವನ್ನು ಪಶುಗಳಿಗೆ ಆಹಾರವಾಗಿ ಬಳಸಿಕೊಂಡು ಹಾಲು ಉತ್ಪಾದನೆಯ ಮೂಲಕ ಕುಟುಂಬಗಳನ್ನು ಸಾಗಿಸುತ್ತಿದ್ದಾರೆ ಎಂದರು. ಹೈನುಗಾರಿಕೆ ಹಾಗೂ ಕೃಷಿಯಿಂದ ದೊರೆಯುವ ಆದಾಯದಿಂದಲೇ ರೈತರು ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಚಿಕಿತ್ಸೆ ಹಾಗೂ ಕುಟುಂಬದ ದಿನನಿತ್ಯದ ಖರ್ಚುಗಳನ್ನು ನಿರ್ವಹಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಜಮೀನನ್ನು ಸ್ವಾಧೀನಪಡಿಸಿಕೊಂಡರೆ ರೈತರು ಜೀವನೋಪಾಯ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇದಲ್ಲದೆ ಹಾಸನ ನಗರದ ಸುತ್ತಮುತ್ತ ಈಗಾಗಲೇ ಸುಮಾರು 100ರಿಂದ 120 ಖಾಸಗಿ ವಸತಿ ಬಡಾವಣೆಗಳು ನಿರ್ಮಾಣವಾಗಿದ್ದು, ಸುಮಾರು 12,000ಕ್ಕೂ ಹೆಚ್ಚು ಖಾಲಿ ನಿವೇಶನಗಳು ಮಾರಾಟವಾಗದೆ ಉಳಿದಿವೆ. ಇದೇ ವೇಳೆ ಹಾಸನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ನಿರ್ಮಿಸಿರುವ ಎಸ್ಎಂ ಕೃಷ್ಣನಗರ ವಸತಿ ಬಡಾವಣೆಯಲ್ಲಿ 30% ಮನೆಗಳು ಮಾತ್ರ ನಿರ್ಮಾಣಗೊಂಡಿದ್ದು, ಉಳಿದ 70% ನಿವೇಶನಗಳು ಖಾಲಿಯಾಗಿವೆ. ಹಾಗೆಯೇ ಪ್ರಸ್ತುತ ನಿರ್ಮಾಣ ಹಂತದಲ್ಲಿರುವ ಕೆಂಚಟಹಳ್ಳಿ ವಸತಿ ಬಡಾವಣೆಯಲ್ಲಿ ಸುಮಾರು 14,000 ನಿವೇಶನಗಳು ಹಂಚಿಕೆ ಹಂತದಲ್ಲಿವೆ ಎಂದರು. ಇದಲ್ಲದೆ ಸುಮಾರು 20 ವರ್ಷಗಳ ಹಿಂದೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿರ್ಮಿಸಿದ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ವಸತಿ ಬಡಾವಣೆಗಳಲ್ಲಿಯೂ ಅನೇಕ ಖಾಲಿ ನಿವೇಶನಗಳು ಮನೆ ನಿರ್ಮಾಣವಾಗದೆ ಉಳಿದಿದ್ದು, ಹಲವರು ಅದನ್ನು ಹೂಡಿಕೆ ಆಸ್ತಿಯಾಗಿ ಮಾತ್ರ ಇಟ್ಟುಕೊಂಡಿದ್ದಾರೆ ಎಂದು ದೂರಿದರು. ಈ ಹಿನ್ನೆಲೆಯಲ್ಲಿ ನಿವೇಶನಗಳ ನಿಜವಾದ ಬೇಡಿಕೆಯ ಬಗ್ಗೆ ಸಮಗ್ರ ಸಮೀಕ್ಷೆ ನಡೆಸದೆ ರೈತರ ಫಲವತ್ತಾದ ಕೃಷಿ ಜಮೀನನ್ನು ವಸತಿ ಬಡಾವಣೆಗಳಾಗಿ ಪರಿವರ್ತಿಸುವುದು ಸರಿಯಲ್ಲ. ಇದರಿಂದ ಬಂಡವಾಳಶಾಹಿಗಳಿಗೆ ಮಾತ್ರ ಲಾಭವಾಗುವ ಪರಿಸ್ಥಿತಿ ಉಂಟಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದ್ದರಿಂದ ಹೂವಿನಹಳ್ಳಿ ಮತ್ತು ಹೂವಿನಹಳ್ಳಿ ಕಾವಲು ಗ್ರಾಮದ ಬಡ ರೈತರ ಜೀವನಾಧಾರವಾಗಿರುವ ಕೃಷಿ ಜಮೀನನ್ನು ವಸತಿ ಬಡಾವಣೆಗಾಗಿ ಸ್ವಾಧೀನಪಡಿಸಿಕೊಳ್ಳುವ ಯೋಜನೆಯನ್ನು ಸರ್ಕಾರ ಪುನರ್ ಪರಿಶೀಲಿಸಬೇಕು. ರೈತರ ಬದುಕಿಗೆ ಆಧಾರವಾದ ಈ ಜಮೀನನ್ನು ಉಳಿಸಿಕೊಡಬೇಕೆಂದು ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿ ಮಾಡಿದರು. ಮುಗ್ಧ ರೈತರವರು ಅಂತರ್ ಜನನ ಭೂಮಿನ ನೀವು ತೆಗೆದುಬಿಟ್ಟು ಇದು ಹೌಸಿಂಗ್ ಸೊಸೈಟಿಯವ್ರು ತಗೊಂಡು ಸೈಟ್ ಮಾಡಿ ಬೇರೆಯವರಿಗೆಲ್ಲ ಮಾರಾಟ ಮಾಡಿಬಿಟ್ರೆ ಇವ್ರ ಜೀವನ ಎಲ್ಲಿ ಹೋಗುತ್ತೆ ಸರ್? ತುಂಬ ಕಷ್ಟಪಡಬೇಕಾಗುತ್ತೆ. ಇವರು ಮುಂದಿನ ಜೀವನದಲ್ಲಿ ಇವರು ತಮ್ಮ ಮಕ್ಕಳು ಸಾಕಬೇಕಾದ್ರೂ ಸಹ ಭಾರಿ ಕೂಲಿ ನಾಲಿ ಮಾಡ್ಕೊಂಡು ಹಾಸನಕ್ಕೆ ಬಂದು ಪಾತ್ರೆ ಉಜ್ಜಬೇಕಾಗುತ್ತೆ, ಮೂಟೆ ಹೊರಬೇಕಾಗುತ್ತೆ. ನಮಗೆ ಡಿಮ್ಯಾಂಡ್ ಏನಿಲ್ಲ, ಆ ಜಮೀನನ್ನು ನಾವು ಕೊಡೋದಿಲ್ಲ. ಆ ಜಮೀನು ಉಳಿಸ್ಕೊಡಿ, ನಾವು ಅದರಿಂದಲೇ ಜೀವನ ಮಾಡ್ತಾ ಇರ್ತೀವಿ. ಬೇರೆ ಕಡೆ ಯಾವ್ದಾದ್ರು ಕೊಡೋ ಅಂಥ ರೈತರ ಜಮೀನು ತಗೊಂಡು ಬೇಕಾದ್ರೆ ಮಾಡ್ಕೊಳ್ಳಿ. ನಾವು ಯಾರು ಆ ಭಾಗದಲ್ಲಿ ಇರೋವಂಥ ರೈತರು 80% ಜನ ನಾವು ಆ ಭೂಮಿನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಆ ಭೂಮಿಲೇ ನಮ್ಮ ಜೀವನ, ಆ ಭೂಮಿನೇ ನಮ್ಮ ಜೀವನಾಡಿ, ಆ ಭೂಮಿಯಿಂದಲೇ ನಾವು ಬದುಕಬೇಕು. ಆದ್ದರಿಂದ ನಾವು ಈ ಭೂಮಿನ ದಯವಿಟ್ಟು ಕರ್ನಾಟಕ ಗೃಹ ಮಂಡಳಿಯವರು ಸ್ವಾಧೀನಪಡಿಸ್ಕೊಳ್ಳದೆ ನಮಗೆ ಜಮೀನನ್ನು ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ದೇವೇಗೌಡ ಅಂತ ಸರ್. ಪ್ರತಿಭಟನೆಯಲ್ಲಿ ಗ್ರಾಮದ ಸದಾಶಿವ, ಹರೀಶ್, ಹೇಮಂತ್, ನಾಗರಾಜು, ರೇವತಿ, ಕೃಷ್ಣಮೂರ್ತಿ, ರವಿಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.